ಕೆಸ್ವ ಕೆಸ್ವ ಇದೇನಪ್ಪ ಬಾಗ್ಲೆಲ್ಲ ಹಾಯ್ಕೊಂಡು ಎತ್ತಾಗೋದ ನಾನು ಬೋರಕ್ಕೆ ಹೇಳ್ಬಿಟ್ಟು ಏನ್ ಕಿಸರ ಒಬ್ಬ ನಿಂತ್ಕೊಂಡು ಬಡಬಡ ಹಚ್ತಿದ್ದಿ. ಓಹೋ ಇಲ್ಲ ಇದೆಯಾ ಬಾಬಾ ನಾನು ಎತ್ತಾಗೋದ್ನ ಬಾಗ್ಲು ಹಾಯ್ಕೊಂಡು ನನ್ನನ್ನು ಬೋರಕ್ಕೆ ಹೇಳ್ಬಿಟ್ಟು ಯಾರು ಕಾಣಲ್ಲ, ನನ್ನನ್ನು ಬೋರಕ್ಕೆ ಹೇಳ್ಬಿಟ್ಟು ಎತ್ತಾಗಾರ ಹೊಂಟ್ಬಿಟ್ಟು ನಾ ಈಗೇನು ಮಾಡೋಣ ಅಂತ ಚಡ್ಪಡಾಯಿಸ್ತಿದ್ದೆ. ನಾನು ಎತ್ತಾಗೋದೆ ಅಂತಲ್ಲ ಕಣ್ಲ ನೀನು ಚಟ್ಪಡಾಯಿಸೋದು ಎಣ್ಣೆ ಮಿಸ್ ಆಗೋಯ್ತದಲ್ಲ ಪಾರಿನ್ ಬ್ರ್ಯಾಂಡು ಅಂತ ಅಲ್ಲಲ್ಲ. ನಿನ್ನ ಬರಕೇಳ್ಬಿಟ್ಟು ನಾನೆಲ್ಲ ಹೋಗೋಣ ಬಾರ್ಲಾ, ನಮ್ಮ ಹೂವನ್ನ ಆಚೆ ಕಳಿಸಿ ನಾನೆಯಾ. ಓಹೋ ಯಾಕ ನಿಮ್ಮ ಹೂವನ್ನೆಲ್ಲ ಕಳಿಸ್ಲ ಇಷ್ಟದಲ್ಲಿ? ನಾನು ನೀನು ಎಣ್ಣೆ ಹೊಡ್ಕೊಂಡು ಮಾತಾಡುವಾಗ ನಮ್ಮ ಹೂವು ಇದ್ರೆ ಏನು ಚೆನ್ನಾಗಿರ್ತದೆ, ಅದಕ್ಕೆ ಅವಳ ನಮ್ಮ ಚಿಕ್ಕವನ ಮನೆಗೆ ಹೋಗು, ಆಮೇಲೆ ನಾನೇ ಬಂದು ಕರ್ಕೊಬತ್ತೀನಿ ಅಂತೇಳಿ ಊರಿಂದ ತಂದಿದ್ದು ಅದು ಇದು ಕೊಟ್ಟು ಹೋಗೋರು ಕೊಡೋಗು ಅಂತ ಕಳಿಸ್ದೆ ಕಣ. ನಮ್ಮ ಹೂವು ಇದ್ರೆ ಮಾತಾಡೋಕ್ಕಾಗತ್ತಾ, ಎಣ್ಣೆ ಹಾಕ್ಕೊಳಕ್ಕಾಗತ್ತಾ? ಬಾಬಾ ಕುತ್ಕೋ ಬಾ. ತಂದ ಮಿಕ್ಸ್ಚರು ಎಲ್ಲ? ಅಯ್ಯ ಮಿಕ್ಸ್ಚರ್ ಏನು, ನಾನು ಕಬಾಬೆ ಕಟ್ಟಿಸ್ಕೊ ಬಂದ್ಬಿಟ್ಟೆ ಕಣೋ ಪಾರಿನ್ ಬ್ರ್ಯಾಂಡ್ ಜೊತೆಗೆ. ಈ ಶಿವಣ್ಣಂಗೆ ಮಿಕ್ಸ್ಚರ್ ಬೇಡ ಅಂತ. ಓ ಕಬಾಬೆ ತಂದ್ಬಿಟ್ಟ, ಒಳ್ಳೇದಾಯ್ತು ಬಾಬಾ, ನಾನು ಕಾಯ್ತಾ ಇದ್ದೆ. ಅದು ಸರಿ, ಇದೇನು ಇತ್ತಾಗ ಮನೆಯಿಂದ ಬತ್ತಿದ್ದಿ, ಎತ್ತಾಗ ಹೋಗಿದೆ? ಇನ್ನೆದ್ದಕ್ಕೆ ಬಿಸಿಲು ಹೊಡಿಯೋಕ್ಕೆ ಒಂದಕ್ಕೆ ಕಂಡೋಗಿದ್ದು. ಹಂಗೋ ಸರಿ ಸರಿ ಬಾಬಾ. ಏನು ಮನೆ ಒಳಗೆ ಇಕ್ಕೊಬಿಡೋಣ, ಏನು ಕತೆ? ಮನೆ ಒಳಗೆ ಸೆಕೆ ಕಂಡ್ಲ, ಬೇಡ ಇಲ್ಲೇ ಜಗ್ಲಿ ಕಟ್ಟಿ ಆರಾಮಾಗದೆ, ಇಲ್ಲೇ ಕುತ್ಕೊಳ್ಳ. ಇದ್ಯಾಕ್ಲ ಕಿಶೋರ ಧ್ಯಾನ ಮಾಡ್ತಿದ್ದಿ ಬಾಟ್ಲಿ ಇಟ್ಕೊಂಡು? ಎತ್ತು ಎತ್ತು. ಕೇಸ್ವಾ ನಿನ್ನ ನೋಡಿದ್ರೆ ಸ್ಯಾನೆ ಖುಷಿ ಆಯ್ತದೆ ಕಣ್ಲ. ನಾನು ಈ ಜಮ್ದಲ್ಲಿ ಪಾರಿನ್ ಬ್ರ್ಯಾಂಡ್ ಸಿಗ್ತದೋ ಇಲ್ಲೋ ಅಂದ್ಕೊಂಡಿದ್ದೆ, ಹೆಂಗೋ ನಿಂದ ಏಯಿಂದ ತಗೊಳಂಗಾಯ್ತು. ಅದಕ್ಕೆ ನಿನ್ನ ನೋಡಿ ದ್ಯಾವಲೋಕ್ತಿಂದ ಸುಂದರಿಯೇ ಇಲ್ದ ಬಂದಂಗೆ ಆಯ್ತು ಅದೇ ಕಣ್ಲ. ಎಲ್ಲೇ ಬಡ್ಡಿ ಮಗ್ನೆ, ನಾನು ಹುಡ್ಗ ಕಣ್ಲ, ಸುಂದ್ರಿ ಅಲ್ಲ. ಎಲ್ಲೋ ದ್ಯಾವಲಾಗ್ತೀನಿ ದ್ಯಾವ್ರು ಅಂತ ಅಂದರೆ ಸುಂದ್ರಿ ಇತ್ತಿದೆಯಲ್ಲೋ, ಇನ್ನು ಆಯ್ಕೊಂಡೆ ಆಲೆ ನೆತ್ಕರ್ ಬಿಡ್ತೇನಿಗೆ. ಎಲ್ಲ ಒಂದೇ ಕಣು ತಗೊಳಪ್ಪ, ಎಲ್ಲ ಒಂದೇ ಇರುತ್ತೆ. ಅಣ್ಣ ಇನ್ನು ತಗೊಂಡೇ ಇಲ್ಲ, ಆಲೆನೆ ಸೇರಿಸ್ಕೊಬಿಟ್ಟವನೆ. ಇನ್ನು ತಗೊಂಡ್ಮ್ಯಾಕೆ ನನ್ನೇನು ಮಾಡ್ತಾನೋ ಕಾಣೆ. ಅಣ್ಣ ತಗೊಳ್ಳೋಣ. ಏನೇ ಹೇಳು ಕೇಸ್ವಾ, ಈ ಪಾರಿನ್ ಬ್ರ್ಯಾಂಡೆಯ ತಗೊಳಕ್ಕೆ ಮುಂಚೆನೆಯ ಆ ವಾಸನೆಗೆ ಕಿಕ್ಕೇರ್ಬಿಡ್ತದೆ ಕಳ್ಳ. ಏನೇ ಹೇಳು ಕೇಸ್ವಾ, ಪಾರಿನ್ ಬ್ರ್ಯಾಂಡೆ ನಮ್ಮ ಲೋಕಲವು 3 ಹೊಡೆದ್ರು ಈ ಸ್ಥಾನ ಕಿಕ್ಕಿರಲ್ಲ ಕಣ್ಲ. ಸ್ನೇಹಿತ ಅಂದರೆ ನೀನು ಯಾಕೆ ಸ್ವ ಇಷ್ಟು ವರ್ಷ ಆದ್ಮೇಕು ಊರಿಗೆ ಬಂದೆಟ್ಕೆ ಮೊದಲೇ ನನ್ನ ಮೀಟ್ ಮಾಡಿ ಕಾರಲ್ಲಿ ಬಂದ್ಬಿಟ್ಟಿದ್ದಲ್ಲೇ. ಈಗ ಯಾರಿಗೂ ಹೇಳ್ದಂಗೆ ಬಾ ಅಂತೇಳಿ ಇಷ್ಟು ಒಳ್ಳೆ ರಾಜ್ ಮರ್ಯಾದೆ ಕೊಡ್ತಿದ್ಯಲ್ಲ. ಥೂ, ನಮ್ಮೂರ್ನಾಗು ಅವೇ ಹಾಳು ಬಸ್ತೀವಿ. ನಾನೇ ಓಟಿ ಪ್ಯಾಕೆಟ್ ಇಟ್ಕೊಂಡಿದ್ರೆ ಅದರಲ್ಲಿ ನೈಟಿ ಹಾಕು ಅಂತ ಬರ್ತವೆ. ಥೂ ಕಳ್ಳ ಮಕ್ಕಳು. ನೈಟ್ ಅಂದರೆ ನೀನೇ ಕಳ್ಳ ಕೇಸ್ವ. ನಿನ್ನ ಋಣವ ನಾನು ಜನ್ಮಿರೋ ಗಂಟ ಮರೆಯೋಕ್ಕಿಲ್ಲ ಕೇಸ್ವ. ನಿಂಗೇನು ಸಾಯಬೇಕು ನನ್ನಿಂದ ಕೇಳ. ಈ ಮನೆಯೆಲ್ಲ ಬೀಳಿಸ್ಬಿಟ್ಟು ಕಟ್ಕೊಟ್ಬಿಟ್ಲೆ ಅಂತ ನೀ ಹೇಳು, ಹೊತ್ತಿಗೆ ರೆಡಿ ಮಾಡಿಬಿಡ್ತೀನಿ ಕೇಸ್ವ. ನಿಂಗಿಲ್ಲ ಅಂತ ಏನು ಅನ್ನೋಕ್ಕಿಲ್ಲ ಕೇಸ್ವ. ಇನ್ನು ಅರ್ಧ ಬಾಟ್ಲಿಗೆ ಮಾತು ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟೇನು? ಹಂಗಾರೆ ಇನ್ನೂ ಪೂರ್ತಿ ಇಳಿಸ್ಕೊಂಡ್ಮ್ಯಾಕೆ ನಾನು ಹೇಳ್ದಂಗೆ ಕೇಳಿಯೋ? ಕೇಸ್ವ, ನೀನು ಹೇಳ್ದಂಗೆ ಕೇಳೋದೇನಲ್ಲ, ನೀ ಕಾಲಲ್ಲಿ ತೋರಿಸಿ ನಾನು ತಾಳ ಮೇಲೆ ಇಟ್ಕೊಂಡು ಮಾಡ್ತೀನೋ. ನಾನು ನಿನ್ನ ದಾಸ, ಇವತ್ತಿನ ದಾಸಕ್ಕೆ ನಾನು ನಿನ್ನ ದಾಸ ಕೇಸ್ವ. ನೀನು ಹೇಳ್ದಂಗೆ ನಾನು ಮಾಡ್ತೀನಿ. ಅದೇನಾರ ಹೇಳೋ. ನಮ್ಮಪ್ಪ ನಮ್ಮವ್ವ ನಾನೇ ಅಂದರು, ಯಾರು ಬೇಡ ಅಂದರು ನಾನು ಮಾಡೋ ಮಗನೆ. ಹೇಳೋ ಕೇಸ್ವ, ನೀನು ಹೇಳು. ನಿಂಗೆ ಏನು ಸಾಯ್ಬೇಕು ಕೇಳೋ. 1 ನಿಮಿಷ ಇರು, ಇದು ಪೂರ್ತಿ ಖಾಲಿ ಮಾಡಿಬಿಡ್ತೀನಿ. 1 ನಿಮಿಷ ಇರು. ಬೇಡ ಈಗಲೇ ಇನ್ನು 2 ರೂಪಾಯಿ ಗೋಳಿಗೆ ಹೋರೆ ಮನೆಗೆ ಹೋಗ್ಬಿಡ್ತೀಯ. ನನ್ನ ಮಾತು ಕೇಳಿಸ್ಕೊಬಿಡು, ಆಮೇಲೆ ನೀನು ಪೂರ್ತಿ ಖಾಲಿ ಮಾಡುವಂತೆ. ಹೇಳು. ನಿಂಗಿಲ್ಲದಿನಿ ಏನೂ ಇಲ್ಲ. ನಂದು ಚೈನ್ ಬೇಕನೋ? ನನ್ನ ಜೀವ ಬೇಕಾ? ಏನು ಬೇಕೋ ನಿಂಗೆ? ಲೇ ಅವೆಲ್ಲ ಅಲ್ಲ ಕಣೋ. ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ. ಈಗ ಆ ಕೆಲಸನ ನಿನ್ನಿಂದ ಮಾಡ್ಸೋಣ ಅಂತ ನನಗೆ ಆಸೆ. ನೀನು ಆ ಕೆಲಸ ಮಾಡಿಕೊಡ್ತಿದ್ರೆ ನಾನು ಆ ವಿಷಯ ನಿನ್ನ ಕುಟೆ ಹೇಳ್ತೀನಿ. ಮಾಡೋಕ್ಕಾಗಕ್ಕಿಲ್ಲ ಅಂದರೆ ಬಿಡು. ಆ ಮಾತು ತಾಡ್ಬೇಡ ಕೇಸ, ವಾಪಸ್ ತಕೋ ನೀನು ಮಾತ. ನಾನು
ನಾನು ಯಾವತ್ತೂ ನೀನು ಹೇಳಿದ್ ಕೇಳೋನೆ, ನಿಂಗಿಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಕುಟೆ. ನಿಂಗೆ ಏನು ಸಾಯ್ಬೇಕು ಕೇಳ? ನನ್ನ ಕೇಳ ಆಗೋದು ಈ ಊರಾಗ ಏನೂ ಇಲ್ಲ. ಕೇಳ ಕೇಶವ, ಕೇಳ. ಏನಿಲ್ಲ, ನೀನು ಸಾವುಕಾರ ಆಗಬೇಕು ಅಂತಿದ್ದಲ್ಲ, ನನ್ನಂಗೆ ಕಾರು, ಮನೆ, ಒಡವೆ, ದುಡ್ಡು, ಕಾಸು ಎಲ್ಲ ಬೇಕು ಅಂದೆ ಮಧ್ಯಾಹ್ನ. ಹೂ ಕೇಶವ ಬೇಕು. ಈ ಬ್ಯಾವರ್ಸಿ ಜೀವನ ಬೇಡ ನಂಗೆ. ನಮ್ಮ ಅಪ್ಪನ ಕೂಟೆ ಉಗಿಸ್ಕೊಂಡು, ನಮ್ಮ ಅವ್ವನ ಹತ್ರ 3-6 ಕಾಸಿಗೆಲ್ಲ ಅಲ್ಗಿಂಚ್ಕೊಂಡು, ನಾನು ಹೆಂಡ್ರು ನನ್ನ ನೋಡೆ ತಿರ್ಪನ್ ನೋಡ್ದಂಗೆ ನೋಡ್ತಾಳೋ. ನಂಗೆ ಈ ಬ್ಯಾವರ್ಸಿ ಜೀವನ ಬೇಡ. ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು. ಹೇಳಿದ ಕೆಲಸ ಮಾಡ್ತೀನಿ. ಪ್ಯಾಟರ್ನ್ ನಿನ್ನ ಮನೆ ಬಸ್ಲು ತೊಳಿಬೇಕೇನೋ ಹೇಳೋ, ಮಾಡ್ತೀನಿ. ನಂಗೆ ಕಾರ್ ಬೇಕು ಕಣೋ. ಲೈಕ್ ಕುಡುಕ್ ನನ್ನ ಮಗನೇ, ನೀನು ಬಸ್ಲು ತೊಳೋರೆ ಕಾರ್ ತಗೊಳಕ್ಕಾಗತ್ತೇನೋ? ನಾನು ಈ ಊರಿನಾಗೆ ನಿಂಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯನಾ? ಲೇ ಮಾಡ್ತೀಯನೋ ಅನ್ಬೇಡ, ಮಾಡೋ ಅನ್ನು. ಲೇ 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 ಇಲ್ಲ, ನನ್ನ ಮಾತೇ ಮುಗ್ದಿಲ್ಲ, ಆಳೆ ಎಣ್ಣೆ ಖಾಲಿ ಮಾಡ್ಬಿಡ್ತಾವನಲ್ಲೋ. ಇನ್ನೂ ಸಿಕ್ಕಂಡೇನಿ, ಹೇಳ ಏನು ಹೇಳ. ಏನಿಲ್ಲ, ಈ ಊರಲ್ಲಿ ಇತ್ತೀಚೆಗೆ ಬೋರ್ವೆಲ್ ಕೊರ್ಸೋರು ಜಾಸ್ತಿ ಆಗೋರಂತೆ, ಹೌದೇನಾ? ಅದಕ್ಕೇನಪ್ಪ ಬರ ಮನೆಯಲ್ಲಿ ಏನು ರೋಡ್ವೆ ಇರ್ತದೋ ಬಿಡ್ತದೋ, ಅವನ ಹೊಲ್ದಲ್ಲಿ ಬೋರ್ ಇರದೇ ಇರ್ತದೆ ಕಣ್ಲ. ಇವತ್ತು ಬೋರ್ ಇಲ್ಲದೆ ಇರೋ ಮನೆಯೇ ಇಲ್ವೇನೋ, ಹಂಗದೆ ನಮ್ಮೂರ್ನಾಗ ಬೋರ್ಗಳು. ದುಡ್ಡಿರೋ ನಮ್ಮ ಅಪ್ಪನ ನನ್ನ ಮಕ್ಕಳು ಒಂದಲ್ದೇರೆ 2 3 ಕರ್ಸ್ಕೊಂಡವ್ರು ಗೊತ್ತೇನಾ? ಅಲ್ಲಿ ನೀರು ಬರ್ತದೋ ಬಿಡ್ತದೋ, ಕೊರಿತಾನೇ ಇರ್ತಾರೆ. ಹಂಗಾರೆ ಒಂದು ಕೆಲಸ ಮಾಡು, ನಿಂಗೆ ಹೆಂಗಿರೋ ದುಡ್ಡು ಬೇಕು ಅಂತೀಯಲ್ಲ, ನಾ ಹೇಳಿದ ಕೆಲಸ ಮಾಡು, ನಿನಗೆ ದುಡ್ಡು ತಾನಾಗೆ ಬರ್ತದೆ. ಮಾಡ್ತೀಯಾ? ಏನು ಮಾಡ್ಬೇಕಾ? ನಾನು ಬೋರ್ ಕೊರಿಬೇಕಾ ಕೊರೆಸ್ಬೇಕೋ? ನೀನು ಕೊರಿಲೂ ಬೇಡ, ಕೊರ್ಸ್ಲೂ ಬೇಡ. ನೀನು ದುಡ್ಡು ಮಾಡಬೇಕು ಅಂದರೆ ಆ ಬೋರ್ ಕೊರ್ಸಿರೋನು ಮೋಟ್ರ್ ಹಾಕಿಸಿರ್ತಾನೆ, ಆ ಮೋಟ್ರ್ ಕದ್ದುಬಿಟ್ಟು ನನಗೆ ತಂದು ಕೊಡು. ನಿನಗೊಂದು ಮೋಟ್ರಿಗೆ ಇಷ್ಟು ಅಂತೇಳಿ ದುಡ್ಡ ವ್ಯವಸ್ಥೆ ಮಾಡೋ ಕೆಲಸ ನಂದು. ಒಂದು ಮೋಟ್ರಿಗೆ ನಿನಗೆ 1000 ಗಟ್ಟಲೆ ಸಂಪಾದನೆ ಆಯ್ತದಪ್ಪು. ನೀನು ಈ ಊರಿನಾಗ ಎಷ್ಟೋ ವರ್ಷ ಮೋಟ್ರಿಗೆ ಕೈ ಹಾಕಿದೆ ಅನ್ಕೋ, ಲಕ್ಷಾಧೀಶ್ವರ ಆಗೋಯ್ತಿ. ಏನಂದೆ? ಮೋಟ್ರು ಕದಿಬೇಕೆ? ಸಿಕ್ಕಾಯ್ಕೊಂಡ್ರೆ ಅವ್ರು ಸಾಯಿಸ್ತಾರಲ್ಲ, ನಮ್ಮ ಅಪ್ಪನೇ ನನಗೆ ಸಾಯಿಸ್ಬಿಟ್ಟು ಅನ್ಕೊಂಡ್ಲಾ? ಈ ಕೆಲಸ ಬೇಡ, ನಿನ್ನ ಕೆಲಸದಲ್ಲೇ ಸೇರಿಸ್ಕೊಳಪ್ಪ. ಈ ಕೆಲಸ ಆಗೋಕ್ಕಿಲ್ಲ ನಮ್ಮೂರಾಗೆ. ಲೋ, ನನ್ನ ಕೆಲಸ ಮಾಡಬೇಕು ಅಂದರೆ ನಿಂಗಿನ್ನ ಅನುಭವ ಬೇಕಲ್ಲ, ಆ ಅನುಭವಕ್ಕೆ ಕಣೋ ಈಗ ಈ ಸಣ್ಣ ಕೆಲಸ ಮಾಡು ಅಂತಿರೋದು. ಏನಾಗಲ್ಲ, ಹೊಸಿ ಧೈರ್ಯ ಮಾಡಲ. ಎಷ್ಟು ದಿವಸ ಅಂತೀವಿ ಬ್ಯಾವರ್ಸಿ ಜೀವನ ಬದುಕ್ತೀಯೋ? ದುಡ್ಡು ಮಾಡಬೇಕು ಅಂದರೆ ನೀ ದಿನ ಇಡೀ ಕೂಲಿ ಮಾಡೋರು ಮಾಡೋಕೆ ಹಾಕಿಲ್ಲ ಕಣ್ಲ. ನಾನು ಹೇಳೋದು ಕೇಳೋ, ಸುಮ್ಕೆ ಈ ನಿನ್ನ ಜೊತೆಗೆ ಇನ್ನೊಂದಿಬ್ರು ನಾಯ್ಕೋ, ಒಂದು ಮೋಟ್ರಿಗೆ ಇಷ್ಟು ಅಂತ ಕೊಡ್ತೀನಿ, ಅಚ್ಚುಕಟ್ಟಾಗಿ ಕದ್ದುಬಿಟ್ಟು ನಾನು ತಂದ್ಕೊಡು, ನಾನು ಪ್ಯಾಟರ್ನ್ ಮಾರ್ಕೊತೀನಿ, ನಿನಗೆ ಒಂದಿಷ್ಟು ಕೊಡ್ತೀನಿ, ನೀನು ಚೇಲಗಳಿಗೆ ಒಂದಿಷ್ಟು ಕಮಿಷನ್ ಕೊಡು, ಮಿಕ್ಕಿದ್ದು ನಿಂದೆಯ. ಹಿಂಗೆ ಒಂದಷ್ಟು ದಿವಸ ಮಾಡ್ಕೋ, ನಿಂಗೂ ನನ್ನಂಗೆ ಕಾರು ಒಡವೆ ಎಲ್ಲ ಸಿಗ್ತದೆ. ಆಮೇಲೆ ನಿನ್ನ ಅಪ್ಗ್ರೇಡ್ ಮಾಡ್ತೀನಿ ಕಣ್ಲ, ನನ್ನಂಗೆ ನನ್ನ ಬಿಸ್ನೆಸ್ಗೆ ಹಾಯ್ಕೋತೀನಿ, ಆಮೇಲೆ ಪ್ಯಾಟೆಗೆ ಬರುವಂತೆ. ಏನ ಪ್ಯಾಟೆ ಕರ್ಕೊಂಡು ಹೋಯ್ತೀಯ ನನ್ನ? ಈ ಕೆಲಸ ಮಾಡಿದ್ರೆ ನಾನು ಲಕ್ಷಾಧೀಶ್ವರ, ದುಡ್ಡು ಸಿಗ್ತದಾ? ಸರಿ ಕೇಶವ, ನಾನು ಮಾಡ್ತೀನಿ ಕಣೋ. ನೀನು ಹೇಳ್ದಲ್ಲ, ನಾನು ಈ ಕೆಲಸ ಮಾಡ್ತೀನಿ. ಆಯ್ತು ಕಣೋ ಕೇಶವ, ನಿನ್ನ ದೇವತೆ. ಕೇಶವಂಗೆ ಜೈ, ಕೇಶವಂಗೆ ಜೈ ಜೈ. ಲವ್ ಕಿಸರ ಎಣ್ಣೆ ಗಾಡಿ ನನ್ನ ಮಗನೇ. ಅಂತೂ ನಾನು ಹೇಳಿದ ಕೆಲ್ಸಕ್ಕೆ ಒಪ್ಕೊಂಡಲ್ಲ. ಈ ಊರನ್ನ ಕೈ ಚಳಕ ತೋರ್ಸೋಕ್ಕೆ ಬಕ್ರ ಸಿಕ್ತಂಗೆ ಆಯಿತು. ಒಂದೇ ಬಾಟ್ಲಿಗೆ ಶಿವ ಅಂದ್ಬಿಟ್ಟ. ಇನ್ ಕೇಸ್ ಏನಾರ ಕೊಟ್ಟರೆ ಸತ್ತೇ ಹೋಯ್ತಿದ್ನೇನು. ಸರಿ, ಕಬಾಬು ತಂದಾನೆ, ವೇಸ್ಟ್ ಮಾಡಬಾರ್ದು. ನಾನೇ ಹೊಡ್ಕೊಂಡು ತಿನ್ಕತೀನಿ.
ಎಚ್ಚರ ಅದನ್ನ ಕೆದ್ದೋಯ್ತಾನೆ. ಏನಾಗಲಿ, ಯಾರ ಕೈಲೇನು ಕೆಲಸ ಆಯ್ತದೋ ಇಲ್ವೋ, ಈ ಎಣ್ಣೆ ಕೈಲಿ ಆಗದಿರೋ ಕೆಲಸನೇ ಇಲ್ಲ. ಸಸಿ ಸಸಿ ಇದೇನು ಮನೆಯಾಗ ಯಾರು ಕಾಣಕ್ಕಿಲ್ಲ? ಸಸೆ ಸಸೆ ಪ್ರಣತಿ ಇವ ಓ ಓ ಓ ಬತ್ತಾ ಇವನಿ. ಅದು ಯಾಕೋ ಮುಂದೆ ಸಮಕ್ಕೆ ಹೋಗ್ತಿರೋಪ್ಪ. ಏನು ಹೇಳಿ ಇದೇನಂದ್ರೆ ಕೈಲಿ ಇದೆ ಹಿಂಗೆ ಹಿಡ್ಕೊಬತ್ತಾ ಇದೆಯಲ್ಲ. ನಾನು ಇದೇನಪ್ಪ ಬಾಕ್ಲು ತೆಗ್ದಾಕ್ಬಿಟ್ಟು ಒಬ್ರು ಕಾಣಕ್ಕಿಲ್ಲ ಅಂತ ಕೂಕ್ಕಂಡೆ. ನಿಮ್ಮ ಮಗಳು ಹೊಸಿ ಹುಷಾರಾಯ್ತಾ ಇದ್ದಂಗೆ ಅವಳು ಅವತಾರ ತಕ್ಕೊಂಡ್ಲು. ಏಮಿ ಜೊತೆಗೆ ಆಡಕ್ಕೆ ಹೋಗ್ತೀನಿ ಅಂತ ಅವಳು. ಸರಿ ನಾನು ಈ ಒಂದಿಷ್ಟು ರವೆ ತಂದು ಎಷ್ಟೊಂದು ದಿವಸ ಆಗೋಗಿತ್ತು ಹಂಗೆ ಇತ್ತು. ಅದಕ್ಕೆ ಹೆಂಗಿರು ಮಗ ಮನೇಲಿ ಅದೆಲ್ಲ ರವೆ ಉಂಡೆ ತಿನ್ನಲಿ ಅಂತೇಳಿ ರವೆ ಉಂಡೆ ಮಾಡ್ತಾಯಿದ್ದೆ. ಓಹೋ ರವೆ ಉಂಡೆ ಮಾಡ್ತಿದ್ದೋ? ಅಲ್ಲ ರವೆ ಉಂಡೆ ಮಾಡ್ತಿದ್ದೋಳು ರವೆ ಉಂಡೆ ಕೈಲಿ ಹಿಡ್ಕೊಬಂದ್ಬಿಟ್ಟಾರೆ. ನಾನೆಲ್ಲ ಮಾರಕ್ಕೆ ಹೋಯ್ತಾವಳು, ನನ್ನ ಹೆಂಡ್ರು ಪಾಪ ಬಗ್ಗಿಪ್ಪ ಮಾಡ್ಕೊಂಡಿದ್ಲಲ್ಲ ಅನ್ಕೊಬಿಟ್ಟೆ. ಸಾಕು ತಮಾಸಿ ಮಾಡಿದ್ದು. ಅದೇನು ಇಷ್ಟೇ ಹೇಳ್ರಿ. ಊಟ ಇಕ್ಕೊಡನೆ? ಊಟನೇ ಹೊಸಿ ಹೊತ್ತು ಬಿಟ್ಟೆ ಇಕ್ಕೊಡು. ಇದೆಲ್ಲ ಕೆಲಸ ಮುಗಿಸ್ಕೊ. ಏನು ಮಾಡಿದ್ದೆ ಅಡುಗೆ? ಅಡುಗೆ ರೊಟ್ಟಿ ಹಾಕಿವ್ನಿ, ಸೀಮೆ ಬದನೆಕಾಯಿ ಬಿಟ್ಟಿದ್ದೋ ಅವೇ ಪಲ್ಯ ಮಾಡಿವಿ ಅಷ್ಟೇ. ಇವಾಗ ತಿನ್ಕೊಳ್ಳಿ, ರಾತ್ರಿಗೆ ಏನಾರು ಮಾಡ್ಕೊಡ್ತೀನಿ. ಈಗ ಇದು ಬೇರೆ ಹಿಡ್ಕೊಂಡು ಅದಕ್ಕೆ ಅಡುಗೆ ಮಾಡೋದಕ್ಕೆ ಲೇಟ್ ಆಯ್ತದೆ ಅಂತೇಳಿ ಅಷ್ಟೇ ಮಾಡಿರೋದು. ಏನ್ರೆ ಇನ್ನೊಂದು ಇಸೆ ಹೇಳೋಣ ಅಂದ್ಕೊಂಡೆ ಮತ್ತೆ ಹೋದೆ ನೋಡು. ಇವರು ಸಾವಿತ್ರಮ್ಮ ಸಿಕ್ಕಿದ್ಲು ಕಣೆ. ಸಾವಿತ್ರಮ್ಮನ ನಿಮಗೆ ಸಿಕ್ಕಿದ್ಲೆ? ಅವಮ್ಮ ನಿಮ್ಮನ್ನು ನೋಡಿದ್ರೆ ಓಡೈತಾಳೆ, ನಿಮ್ಮ ಹತ್ರ ಮಾತಾಡ್ಕೊಂಡಿದ್ಲೆ. ನನ್ನ ಪಾಡು ನಾನು ಬತ್ತಿದೆ. ಅವಳೆ ಸಿಕ್ಬಿಟ್ಟು ಸತೀಸಪ್ಪ ಅಂದ್ಲು. ಆಮೇಲೆ ನೋಡಿದ್ರೆ ಏನು ಹೇಳ್ತಾಳೆ ಅಂದರೆ, ನಿಮ್ಮವನು ಒಡವೆ ಅಲ್ಲ ಗಿರ್ಜಕ್ಕನ ತಿತ್ತಂತೆ, ನಿಮ್ಮವನೇ ದೆವ್ವಾಗಿ ಬಂದು ಒಡವೆ ಇಸ್ಕೊಟ್ಲಂತೆ ದಿಟ್ವೇನಪ್ಪ ಅಂತವಳೆ. ನನಗೆ ಕ್ವಾಪ ಹೊಂಟೋಯ್ತು. ಇವ ಅಮ್ಮಂಗೆ ಊದು ಕಳಿಸ್ಬಿಡ್ಲ ಇಲ್ಲಿಂದ ಅಂತವ. ಆದ್ರೂ ನಾನು ಚೆನ್ನಾಗಿ ನೋಡ್ತಾರೆ ಹೆಣ್ಣೆಂಗ್ಸು ಅಂದ್ಬಿಟ್ಟು ಇವೆಲ್ಲ ನಿಮಗೆ ಯಾರು ಹೇಳ್ದವರು ಒಂದೇ. ಇನ್ಯಾರು ಊದಿರ್ತಾರೆ? ನಿಮ್ಮ ಅತ್ತೆನೇ ಊದಿರಬೇಕು. ಇದೆಲ್ಲ ನಮ್ಮನೆ ಒಳಗಿದ್ ವಿಷಯ. ಆಚೆಗೋಯ್ತು ಅಂದರೆ ಅದು ಗಿರ್ಜಮ್ಮನ ಬಾಯಿ, ಇದು ಸಾವಿತ್ರಮ್ಮನ ಬಾಯಿಂದ ಗಿರ್ಜಕ್ಕಂತೆ ಕೆಲಸ ಇರ್ತದೆ. ಆಮೇಲೆ ಇನ್ನೇನು ಅಂತ ಕೇಳ್ಕೊಬೇಕಾಯ್ತು. ಆವಮ್ಮ ದೆವ್ವಾಗಿವ ಅಂದ್ಲ, ನೆತ್ಕೊಟ್ಟೋಯ್ತು ಬೈಕ್ ಕಳಿಸ್ಬಿಡೋಣ ಅಂದ್ಬಿಟ್ಟು ಅದೇನು ನಂಗೆ ಗೊತ್ತಿಲ್ಲ. ಹೋಗಿ ಅವಮ್ಮನೆ ಕೇಳ್ಕೊ ಹೋಗ್ರಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅವಮ್ಮ ಇಲ್ಲೆಲ್ಲ ಸಿಕ್ಬೇಕಾಯ್ತು. ಊರು ಮಧ್ಯದಾಗ ಅಲ್ಲದೆ ಅವರ ಸರಿಯಾಗಿ ಗ್ರಾಚಾರ ಬಿಡಿಸಿದೆ. ಈಗ ಸ್ಯಾನೆ ಧೈರ್ಯ ಬಂದ್ಬಿಟ್ಟೋಳ ನನ್ನ ಸತ್ತರ್ಸಕ್ಕೆ. ನಮ್ಮ ಅವನ್ನೇ ದೆವ್ವ ಬಂದದೆ ಅಂತಾಳೆ. ಅಯ್ಯ ಹಂಗೆಲ್ಲ ಅನ್ನ ಕಿನ್ನೆಲಿಂದ ಬರ್ತದೆ, ನಿಮ್ಮ ಅತ್ತೆಯಿಂದನೇ ಹೋಗಿರ್ತದೆ. ಅವಮ್ಮ ಏನು ಸದ್ರವಾದೊಳೆ ಗಿರ್ಜಮ್ಮ. ಇಂಥ ನಾಟಕ ಆಡ್ದಿರ ಹೋಗಿದ್ದಿದ್ರೆ ಇನ್ನೆಂಗೆ ಇಷ್ಟು ದಿವಸ ಅವ್ರಿಗೆ ರೊಡವೆ ಹಾಯ್ಕೊಂಡು ತಿರ್ಗಕ್ಕಾಯ್ತಿತ್ತು. ನಾನು ಹೇಳಿದ್ದೀನಿ ಅಷ್ಟು ಮಾತ್ರ ಎಲ್ಲರಿಗೂ, ಈ ಆಚೆಲ್ಲೂ ಬರಬಾರ್ದು ಅಂತ. ಹಂಗೂ ಈ ನಮ್ಮತ್ತೆ ಹಲ್ಕ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ. ಅವಳಿಗೋಗಿ ಹೇಳೋಳು. ಅವಳು ಸುಮ್ಮನೆ ಇದ್ದಾಳೆ, ನನ್ನೇ ಕೇಳ್ದೋಳು. ಈ ನೂರಲ್ಲಿ ಎಷ್ಟು ಜನಕ್ಕೆ ಬಿಟ್ಟವಳು. ಥೂ ಪಾಪ ನಮ್ಮ ಮಾವ ಇನ್ನು ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ. ಏನು ಮಾಡೋಕ್ಕಾಯ್ತದೆ? ನಿಮ್ಮ ಅತ್ತೆ ಬಾಯಿ ಒಲೆಯಕ್ಕಾಗತ್ತಾ? ಬಿಡಿ, ಮಾವನಿಗೂ ಅಭ್ಯಾಸ ಆಗೋಗದೆ. ಇವಾಗ ಇನ್ನೇನು ಮಾಡೋರು. ಸರಿ ಹೋಗಿ ಕೈ ಕಾಲು ತೊಳ್ಕೊ ಬರೋಗ್ರಿ. ಆ ಸಾವಿತ್ರಮ್ಮ ಆಗ ನನಗೆ ಸಿಕ್ಕಲಿ. ಊರು ಟಮ್ಟ ಮಾಡ್ಕೊಬರ್ಬೇಡ ಅಂತ ಹೇಳ್ತೀನಿ. ಅಲ್ಲ ಕಣೆ, ಸದ್ಯ ನನ್ನ ಹತ್ರ ಹೇಳೋಕ್ಕೆ ಬರೋದಕ್ಕೆ ಎಷ್ಟು ಚಂದ ಹತ್ರ ಹೇಳ್ಬಿಟ್ಟು ಬಂದಿದ್ಲು. ಇನ್ನಿಂಗೆ ಸಿಗೋ ಗಂಟೆ ಸುಮ್ಮನಿದ್ದಾಳೆ. ಅವಳಿಗೂ ಒಳ್ಳೆಗೆ ಊಟ ಹೋಗಿಲ್ಲ, ನಿದ್ದೆ ಬರಲಿಲ್ಲ. ಇಂಥ ವಿಷಯಗಳು ಸಿಗ್ದಾಗ ಗುರ್ತು ಮಾಡ್ಕೊಬರ್ತೀನ. ಹಿಂಗೆ ಸಿಕ್ಕಾಕೊಳ್ಳಿ ನೋಡು. ನಮ್ಮ ಅತ್ತಿಗೂ ಅವಳು ಇಬ್ರಿಗೂ ಗ್ರಾಚಾರ ಬಿಡಿಸ್ತೀನಿ. ಏನು ಮಾಡಿ ಏನು ಪ್ರಯೋಜನ? ಬುಟ್ಟಾಕಿ ತಲೆಕೆಸ್ಕೊಬೇಡಿ. ನಿಮ್ಮ ಅತ್ತೆ ಕಲ್ತಿರೋದು ಬಿಡಿ. ಕಳ್ಮುಂಡೆ ಅಂದರೆ ನಡ್ಬಿದ್ದಿ ನಿಂತ್ಕೊಂಡು ಬಾಯ್ ಬಡ್ಕೊಳ್ಳೆ ಅಂತಂತೆ ಬಿಟ್ಬಿಟ್ಟು. ಹಂಗೆ ನಿಮ್ಮ ಅತ್ತೆನೂ ಬಿಡಲ್ಲ, ಇನ್ನು ಸಾವಿತ್ರಮ್ಮ ಮೊದಲಾಗೆ ಬಿಡೋಕ್ಕಿಲ್ಲ. ಅಂದಂಗೆ ಹಬ್ಬ ಬತ್ತಲ್ಲ ಯುಗಾದಿ, ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಬೇಕಿತ್ತು. ಸಂದಿಕ್ಕೆ ತಗೊಬಂದ್ಬಿಡಿ. ನಾಳೆಗೆಲ್ಲ ತಯಾರಿ ಮಾಡಿ ಇಕ್ಕೊಬಿಡ್ತೀನಿ. ಆಮೇಲೆ ಒಬ್ಬಳೇ ಮಾಡೋಕ್ಕಾಗಿಲ್ಲ. ಅಂದಂಗೆ ಹೊಸ್ತಡ್ಕಿಗೆ ಮಟನ್ಗೆ ಯಾರ ಹತ್ರ ಹೇಳೋಣ ಅಂತಿದ್ದೀರಿ? ಊರಲ್ಲಿ ಯಾರು ಕೂಯಿದ್ರೆ ಅವ್ರ ತತ್ತೀನಿ. ಇಲ್ಲೇ ಹೋಯ್ತು ಅಂದರೆ ಟೌನ್ಗೆ ಹೋಗಿ ತಗೊಬರೋದು ಅಷ್ಟೇ. ಇಲ್ಲ ಮರಿನೇ ಹೊಡೆದ್ಬಿಡೋಣ ಹೇಳು. ಇದಕ್ಕೇನು ಕಮ್ಮಿ ಇಲ್ಲ. ಮನೇಲಿ ಇರೋದು 3 ಜನಕ್ಕೆ ಮರಿ ಹೊಡೆದಾರಂತೆ. ಏನು ಕೊಟ್ಟಿಗೆ ತುಂಬ ಕುರಿಗಳನ್ನ ಕೂಡಾಕಿರೋಂಗೆ ಮಾತಾಡ್ಬೇಡ ಕಣ. ಮಂಗಳಮ್ಮ ಹೇಳ್ತಿದ್ಲು ಊರಿಗೆ ಅದ್ಯಾರೋ ಎಳೆ ಮರಿ ಹೊಡಿತಾರೆ ಅಂಥೇಳಿ. ಅಲ್ಲೇ 2 kg ಕೊಡೋಕೆ ಹೇಳ್ಬಿಡ್ಲೆ. ಏನ್ರೆ ನಾನು ನನ್ನ ಮಗಳು ತಿನ್ನೋದು ಅಷ್ಟೊಳೆ. ನೀನು ಒಬ್ಳೆ ಯಾಕೆ 2 kg? ನಾನು ಒಬ್ಳೆ ತಿನ್ನೋದೆ, ನೀವಿಬ್ಬರು ಒಬ್ಬ ಮಗಳು ಮುಸ್ ಕೆಳಗಾಗ್ತೀರಿ. ನನಗೆ 2 kg ಬೇಕೆ ಅಂತ ಹೇಳಿದ್ನೆ. ನಾನು ನೋಡಿ ಈಗಲೇ ಬಾಯಿ ಎಷ್ಟಾಗಲ ತೆಗ್ದಿದ್ದಿ. ನಾನು ಹೇಳಿದ್ದು ನಿನಗೂ ಸೇರಿಸಿ 3 ಆಳಿಗೆ ಯಾಕೆ ಅಷ್ಟೊಂದು ಅಂತೇಳಿ ಅಷ್ಟೇ. ಸಾಕು ಬೆಳಗ್ಗೆಯಿಂದ ಹಿಂಗೆ ಮಾಡ್ತಿದ್ರಿ ಇವತ್ತು ಅಪ್ಪ ಮಗಳು ಸೇರ್ಕೊಂಡು. ನನ್ನದು ಅಂದ್ಬಿಡೋದು, ಆಮೇಲೆ ತೆಪ್ಪೆ ಸಾರಿಸೋದು. ನಾನೇನಾರ ನಿಮಗೆ ಸುಮ್ಕೆ ಯಾಕೆ ಕಾಲು ಕರ್ಕೊಂಡು ಜಗಳ ಆಡ್ತಿದ್ದೀರಿ? ಅದೇ ಅಪ್ಪ ಮಗಳಿಗೆ ಇವಾಗ ಬೇಕಾದ್ರೆ ತಂದ್ಕೊಳ್ಳಿ, ಬೇರೆದಾರು ಬಿಡಿ. ಮಂಗಳಮ್ಮ ಹಂಗಂದ್ಲು, ಅದಕ್ಕೆ ಹೇಳ್ದೆ ಕಣ. ಏನ್ರೆ ನಿನ್ಗೆ ಹಿಂಗೆ ಕಾಲು ಎಳಿತಾರೆ, ನಂಗೆ ಒಂಥರ ಸಂತೋಷ. ಇರಲಿ ಬಿಡು. ನನಗೆ ಹೊಡಿತೀನಿ ಅಲ್ವಾ?
ನಾನು ನನ್ನ ಮಗಳನ್ನ ಕರ್ಕೊಬತ್ತೀನಿ. ಹುಷಾರಿಲ್ಲ ಅವಳು, ಈಚೆಲ್ಲ ಆಡ್ತಾರೆ, ತಿರ್ಗಿ ಹುಷಾರು ತಪ್ಪಿರ್ತಾಳೆ. ಕರ್ಕೊಬತ್ತೀನಿ. ಅದೇ ನೀನು ರೌಂಡೇ ಕೆಲಸ ಮುಗಿಸ್ಬಿಟ್ಟು ತಟ್ಟೆ ಇಕ್ಬಿಡು. ಹಾಂ ಬರೋಗ್ರಿ, ಮಾಡ್ತೀನಿ ಅಪ್ಪ ಮಗಳಿಗೆ. ಬರೀ ಇದೇ ಆಗೋದು. ಆದರೂ ಈ ಗಿರ್ಜತ್ತೆ ಮಾತ್ರ ಬುದ್ಧಿ ಕಲಿಯೋದೇ ಇಲ್ಲ. ಹೋಗಿ ಹೋಗಿ ಆ ಸಾವಿತ್ರಮ್ಮನ ಬಾಯಿಗೆ ಹಾಕೋರೆ. ಥೂ, ನಮ್ಮ ಒಡವೆ ನಮಗೆ ಕೊಟ್ಟು ನಮ್ಮ ಮರ್ಯಾದೆ ಹಿಂಗೆ ಎಲ್ಲ ಹರಾಜಾಗ್ತಾರೆ. ಎಂಥ ಜನ್ಮ. ಹಿಂಗನ ಹಾಳಾಗಿ ಹೋಗ್ಲಿ ಬಿಡಿ, ದೇವ್ರವ್ನು ನೋಡ್ಕೋತಾನೆ. ಅಂದಂಗೆ ಈ ಸರಿ ಹಬ್ಬಕ್ಕೆ ಮಾವಯ್ಯನ ಇಲ್ಲಿಗೆ ಕರೆಯೋದು ವಾಸಿ. ಅಯ್ಯೋ, ಮಾವಯ್ಯನ ಕರೆದ್ರೆ ಅನಿತಾ ಪಾಪ ಇಷ್ಟೆಲ್ಲ ಸಹಾಯ ಮಾಡೋಳೆ. ಇವರಿಬ್ರು ಕರೆದ್ಮೇಲೆ ಕತ್ತೇನು ಕರೀಲೇಬೇಕು. ಅಷ್ಟೇ ಮಕ್ಕ ನೋಡೋಕ್ಕೆ ಯಾಕೋ ಇಷ್ಟ ಆಯ್ತಾಯಿಲ್ಲ. ಸರಿ, ಏನು ಮಾಡೋಣ ಅಂತ ಇವ್ರ ಕೂಟೆ ಮಾತಾಡ್ತೀನಿ.